ಕಲಬುರಗಿ ಜಿಲ್ಲೆಯ ಹೋರಾಟಗಾರ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಕೂಡಲಹಂಗರ್ಗ ಅವರ ಜನ್ಮದಿನದ ಅಂಗವಾಗಿ ಜುಲೈ 19ರಂದು ಅನ್ನದಾನ ಹಾಗೂ ಪುಸ್ತಕ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರು ಹಾಗೂ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೂಡಲಹಂಗರ್ಗ ಅಭಿಮಾನಿಗಳ ಸಂಘದ ಅಮರನಾಥ್ ಸಾವು ಕುಳಗೇರಿಯವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕಾರ್ಯಕ್ರಮ ಜುಲೈ 19ರಂದು ಹಮ್ಮಿಕೊಳ್ಳಲಾಗಿದೆ. ಜನ್ಮದಿನದ ವಿಶೇಷವಾಗಿ ಪುಸ್ತಕ ವಿತರಣೆ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕೂಡಲಹಂಗರ್ಗ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ಮಾಹಿತಿಯನ್ನು ನೀಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕೂಡಲಹಂಗರ ಅವರ 56ನೇ ಜನ್ಮದಿನದ ಪ್ರಯುಕ್ತವಾಗಿ ವೀರಶೈವ ಸಮಾಜ ಹಾಗೂ ಅವರ ಅಭಿಮಾನಿ ಬಳಗದ ಸಂಯುಕ್ತಾಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸಾಮಾಜಿಕ ಸೇವಾ ಕಾರ್ಯಗಳು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ನಾವು ನಾಡಿನ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಲ್ಲಿರುವಂಥ ಆವರಣದಲ್ಲಿರುವ ನಿರ್ಗತಿಕರಿಗೆ, ಬಡವರಿಗೆ ಬ್ಲ್ಯಾಂಕೆಟ್ ವಿತರಣೆ ಮಾಡಿ, ಅದನಂತರ ಸರ್ಕಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಉಪಚಾರ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ, ಅದನಂತರ ತಾಜ್ ಸುಲ್ತಾನ್ಪುರ್ ರಸ್ತೆಯಲ್ಲಿರುವ ವಯೋವೃದ್ಧ ತಂದೆ ತಾಯಿಯರಿಗೆ ಆಶ್ರಮದಲ್ಲಿ ಉಪಹಾರದ ವ್ಯವಸ್ಥೆ ಜೊತೆಗೆ ಅವರಿಗೆ ಬ್ಲ್ಯಾಂಕೆಟ್ ವಿತರಣೆ ಕೂಡ ಮಾಡ್ತಾಯಿದ್ದೀವಿ. ಅದನಂತರ ಸಿದ್ಧಾರ್ಥ ಅಂಧ ಮತ್ತು ಕಿವುಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಹಣ್ಣು ಹಂಪಲದ ಜೊತೆಗೆ 56ನೇ ಜನ್ಮದಿನದ ಪ್ರಯುಕ್ತವಾಗಿ ಇರುವುದರಿಂದ 56 ಮಕ್ಕಳ ವಿಶೇಷ ಚೇತನ ಮಕ್ಕಳಿಂದ ಅವರ ಅಮೃತಾಸ್ತ್ರದಿಂದ ಕೇಕ್ ಕಟ್ ಮಾಡಿ ಒಂದು ವಿಶೇಷವಾಗಿ ನಾವು ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಕೂಡ ಮತ್ತಷ್ಟು ಬೇರೆ ಬೇರೆ ಸಾಮಾಜಿಕ ಸೇವೆಗಳು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಮ್ಮ ಅಭಿಮಾನಿ ಬಳಗ ನಿರಂತರವಾಗಿ ಮಾಡ್ತಾ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅರುಣ್ ಕುಮಾರ್ ಎಸ್ ಪಾಟೀಲ್ ಕೂಡಲಹಂಗರ್ ಅವರ ಬಗ್ಗೆ ಅಂತೂ ಸಾಕಷ್ಟು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿತ್ಯ ನಿರಂತರ ಹೋರಾಟ ಮಾಡಿದ್ದಾರೆ. ಜೈ ಕರ್ನಾಟಕ ಕೃಷ್ಣ ವೇದಿಕೆ ಸಂಘಟನೆ ಹುಟ್ಟುಹಾಕಿ ರಸ್ತೆ ಅಗಲೀಕರಣ ಆಗಲಿ ಮತ್ತು ನಗರದ ಸೌಂದರ್ಯೀಕರಣ ಆಗಲಿ, ರೈಲ್ವೆ ಕೆಳಸೇತುವೆ ಆಗಲಿ ಮತ್ತು ಹೊಸ ರೈಲ್ವೆಗಳು ಪ್ರಾರಂಭ ಮಾಡುವಲ್ಲಿ ಅವರ ಹೋರಾಟದ ಫಲಶ್ರುತವಾಗಿ ಸಾಕಷ್ಟು ಕೆಲಸಗಳಾಗಿವೆ. ಈ ಜಿಲ್ಲೆಗೆ ಅಪಾರವಾದ ಕೊಡುಗೆ ಕೊಟ್ಟಿದ್ದು ನಾವೆಲ್ಲ ಅವಿಸ್ಮರಣೀಯವಾದದ್ದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಾಡಿನಾದ್ಯಂತ ಮತ್ತು ಜಿಲ್ಲೆಗೆ ಸೇವೆ ಸಲ್ಲಿಸುವಂಥ ಶಕ್ತಿ ಮತ್ತು ಹುದ್ದೆ ಸ್ಥಾನಮಾನ ಈ ಸಂದರ್ಭದಲ್ಲಿ ಅವರಿಗೆ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದು ಪತ್ರಿಕೆಗೋಷ್ಠಿಯ ಉದ್ದೇಶ. ನಾವು ಈ ವರ್ಷ ನಮ್ಮ ಸಮಾಜ ಹಿರಿಯರಾದಂಥ ಕಲ್ಯಾಣಪ್ಪ ಪಾಟೀಲ್ ಮಳಕೆ ಬಂದಿದೆ, ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಸಂಘಟನೆಯಲ್ಲಿ ಮೊದಲಿಗೆ ಜೈ ಕರ್ನಾಟಕ ಕೃಷ್ಣ ವೇದಿಕೆ ಸಂಘಟನೆ ಹುಟ್ಟುಹಾಕಿ ಲಕ್ಷಾಂತರ ಯುವಕರಿಗೆ ಕನ್ನಡ ದೀಕ್ಷೆಯನ್ನು ಕೊಟ್ಟು ಈ ನಾಡಿನ ಕನ್ನಡಾಂಬೆಗೆ ಸೇವೆ ಸಲ್ಲಿಸಲು ಅವರಿಗೆ ಪ್ರೇರಣೆ ನೀಡಿ ಅವರಿಗೆ ಅಚಲವಾದಂಥ ಒಂದು ಶಕ್ತಿ ಕೊಟ್ಟು ಅವರಿಗೆ ಮುನ್ನಡೆಸಿದ್ದಂಥದ್ದು ಒಂದು ಕೀರ್ತಿ ನಮ್ಮ ಅರುಣ್ ಕುಮಾರ್ ಎಸ್ ಪಾಟೀಲ್ ಅವರಿಗೆ ಸಲ್ಲುತ್ತದೆ. ಅದರ ಜೊತೆಗೆ ನಮ್ಮೆಲ್ಲ ಹೋರಾಟಗಳಿಗೆ ಅವರು ಕೂಡ ಅವರ ಪ್ರೇರಣೆಯಿಂದ ನಾವು ಸ್ವಇಚ್ಛೆಯಿಂದ ಅವರ ಅಭಿಮಾನಿ ಬಳಗ ಪ್ರತಿ ವರ್ಷ ಈಗ ಸುಮಾರು 5-6 ವರ್ಷ ಆಯಿತು ನಾವು ಇದೇ ರೀತಿ ಸಾಮಾಜಿಕ ಸೇವಾ ಕಾರ್ಯಗಳು ಅವರ ಹೋರಾಟದ ಸ್ಫೂರ್ತಿ ಇಟ್ಟುಕೊಂಡು ನಮ್ಮ ಹೋರಾಟದ ಬದುಕಿಗೆ ಅವರು ಒಂದು ಆದರ್ಶಪ್ರಾಯರಾಗಿದ್ದಾರೆ ಅಂತ ನಾವು ತಿಳಿದುಕೊಂಡು ನಾವು ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಅಭಿಮಾನಿ ಬಳಗ ಮತ್ತಷ್ಟು ಕಾರ್ಯಪ್ರವೃತ್ತರಾಗಿ ಅರ್ಥಪೂರ್ಣವಾಗಿ ಕೆಲಸ ಮಾಡ್ತದಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ.